ವೀಕ್ಷಕರಿಗೂ ನನ್ನ ಸುವಾಸನ ಪ್ರಪಂಚದ ಚಾನಲಿನ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ನಾನು ಈ ದಿನ ನಿಮಗೆ ಫೈನಾನ್ಸ್ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಫೈನಾನ್ಸ್ ತುಂಬ ಇಂಪಾರ್ಟೆಂಟ್ ಅನ್ನೋದನ್ನು ನಿಮಗೆ ವಿವರವಾಗಿ ಹೇಳ್ತೀನಿ. ನಿಮಗೆ ಫೈನಾನ್ಸ್ ಬಗ್ಗೆ ಗೊತ್ತಿಲ್ಲ, ದುಡ್ಡು ಬಗ್ಗೆ ನಿಮ್ಗೆ ಅರ್ಥ ಆಗಲ್ಲ ಅಂತಂದರೆ ಯಾರು ಬೇಕಾದರೂ ನಿಮ್ಮನ್ನ ಮೂರ್ಖರು ಮಾಡಿಬಿಡ್ಬೋದು. ನಾನು ನಿಮಗೊಂದು ನಮ್ಮ ಹಿಂದೂ ಏನು ಸ್ಕ್ರಿಪ್ಚರ್ಸ್ ಏನಿದ್ದಾವೆ ಅದರಿಂದ ಒಂದು ಎಕ್ಸಾಂಪಲ್ನ ತಗೊಂಡು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೀನ್ ಚೇಂಜ್ ಮಾಡ್ತೀನಿ ಬಂದ್ಬಿಡಿ. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಒಂದು ಚೆಸ್ ಬೋರ್ಡ್ ಇದೆ. ಚೆಸ್ ಬೋರ್ಡ್ ಇದು ಕೃಷ್ಣ ಯಾವುದೋ ಒಂದು ಊರಲ್ಲಿ ಹೋಗ್ತಾ ಇರ್ತಾನೆ, ಅವನು ಬೇರೆ ಒಂದು ವೇಷದಲ್ಲಿ ಕೃಷ್ಣ ಹೋಗ್ತಾ ಇರ್ತಾನೆ. ಯಾರೋ ಒಬ್ಬ ರಾಜನ ಜೊತೆ ಚೆಸ್ ಆಡೋವಂಥ ಒಂದು ಅವಕಾಶ ಸಿಗುತ್ತೆ. ರಾಜ ಕೇಳ್ತಾನೆ, ನಿನಗೆ ಚೆಸ್ಸಲ್ಲಿ ನೀನೇನಾದ್ರೂ ಗೆದ್ರೆ ನಿನಗೇನು ಬೇಕು ಅಂತ. ಆವಾಗ ಶ್ರೀಕೃಷ್ಣ ಹೇಳ್ತಾನೆ, ನನಗೆ ಈ ಒಂದು ಚೆಸ್ ಬೋರ್ಡ್ ಏನಿದೆ ಇದನ್ನು ಉಪಯೋಗಿಸ್ಕೊಂಡು ಲೆಕ್ಕ ಹಾಕೋ ರೀತಿ ನನಗೆ ಅಕ್ಕಿನ ಕೊಡು ಅಂತ ಹೇಳ್ತಾನೆ. ಆಯಿತು, ಯಾವ ರೀತಿ ಬೇಕು ಅಂತ, ಯಾವ ರೀತಿ ಲೆಕ್ಕ ಹಾಕಬೇಕು ಅಂತ ಕೇಳಿದಾಗ ಒಂದು ಮಣೆ ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ 8 ಅಡ್ಡಡ್ಡ 8 ಸ್ಕ್ವೇರ್ ಇರುತ್ತೆ, ಉದ್ದದ 8 ಸ್ಕ್ವೇರ್ ಇರುತ್ತೆ. ಸೊ ಟೋಟಲಾಗಿ 64 ಸ್ಕ್ವೇರ್ಗಳಿರ್ತವೆ. ಶ್ರೀಕೃಷ್ಣ ಹೇಳ್ತಾನೆ ಒಂದು ಏನು ಬಾಕ್ಸ್ ಇರುತ್ತೆ, ಅಲ್ಲಿ ಮೊದಲನೇ ಬಾಕ್ಸಲ್ಲಿ ನೀನು ಒಂದು ರೈಸ್ ಕೊಡು, ಒಂದು ಅಕ್ಕಿದೇನಿರುತ್ತೆ ಅಕ್ಕಿ ಕೊಡು. ಎರಡನೇ ಬಾಕ್ಸಲ್ಲಿ ನೀನು 2 ಅಕ್ಕಿ ಕೊಡು. ಮೂರನೇ ಬಾಕ್ಸಲ್ಲಿ ನೀನು 2 4 ಅಕ್ಕಿ ಕೊಡು. 4ನೇ ಬಾಕ್ಸಲ್ಲಿ 4 8. ಆ ಥರ ನೀನು ಅದನ್ನು ಡಬಲ್ ಮಾಡ್ತಾ ಹೋಗು ಅಂತ ಹೇಳ್ತಾನೆ. ರಾಜ ಅವನು ಯೋಚನೆ ಮಾಡಲ್ಲ ಜಾಸ್ತಿ. ಸೊ ಇದು ರಾಜ ನಾನು ಏನು ಎಕ್ಸಾಂಪಲ್ ಕೊಡ್ತಾಯಿದ್ದೀನಿ, ಇದರಲ್ಲಿ ಫೈನಾನ್ಸ್ ಅರ್ಥ ಆಗದೆ ಇರೋಂಥ ಜನಗಳು. ಸೊ ಮೂರ್ಖ ಆಗ್ತದಾನ ಅವನ ತಲೆಯಲ್ಲಿ ಏನು ಅನ್ಕೊಂತಾನೆ ರಾಜ, ಏನಿದು ಈ ಒಬ್ಬ ಮನುಷ್ಯ ಅಂದರೆ ಋಷಿ ವೇಷದಲ್ಲಿರ್ತಾನೆ ಶ್ರೀಕೃಷ್ಣ ಈ ಒಂದು ಸನ್ನಿವೇಶದಲ್ಲಿ. ಸೊ ಏನಿದು ಈ ಋಷಿ ಬರೀ ಅಕ್ಕಿನ ಕೇಳ್ತಾಯಿದ್ದಾನೆ, ಅದು ಇಷ್ಟೇ ಏನು ಒಂದು ಈ ಒಂದು ಚೆಸ್ ಬೋರ್ಡ್ ಏನಿದೆ, ಚೆಸ್ ಬೋರ್ಡ್ ಮೇಲೆ ಇಡೋಷ್ಟು ಅಕ್ಕಿ ಕೇಳ್ತಾರೆ. ನಾನೆಲ್ಲ ಚಿನ್ನ ಇಲ್ಲಾಂದರೆ ನನಗೆ ವಜ್ರ, ಇಲ್ಲಾಂದರೆ ನನಗೆ ಬೆಳ್ಳಿ ಬೇಕು, ಅದು ಬೇಕು ಇದು ಬೇಕು ಅಂತ ಕೇಳ್ತಾನೆ ಅಂತ ಅಂದ್ಕೊಂಡಿದ್ದೆ. ಬಟ್ ಚೆಸ್ ಬೋರ್ಡ್ ಮೇಲೆ ಇಡೋವಂಥ ಅಕ್ಕಿನ ಕೇಳ್ತಾ ಇದ್ದಾನೆ. ಏನಪ್ಪ ಇದು ಅಂತ ಅನ್ಕೊತಾನೆ. ಆಡ್ತಾನೆ, ಸೋಲ್ತಾನೆ. ಆಮೇಲೆ ಗೊತ್ತಾಗುತ್ತೆ ಅವನಿಗೆ ಇದೇ ರೀತಿ ಡಬಲ್ ಮಾಡ್ತಾ ಹೋದರೆ ಎಷ್ಟು ಅಕ್ಕಿ ಶ್ರೀಕೃಷ್ಣ ಋಷಿ ವೇಷದಲ್ಲಿ ಬಂದಿರೋ ಶ್ರೀಕೃಷ್ಣಂಗೆ ಕೊಡಬೇಕಾಗುತ್ತೆ ಅಂತೇಳಿ. ಸೊ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಬೋರ್ಡು. ಸೊ ಮೊದಲನೇ ಬಾಕ್ಸಲ್ಲಿ 1 ಅಕ್ಕಿ ಕಾಳು, 2ನೇ ಬಾಕ್ಸಲ್ಲಿ 2 ಅಕ್ಕಿ ಕಾಳು, 3ನೇ ಬಾಕ್ಸಲ್ಲಿ 4 ಅಕ್ಕಿ ಕಾಳು, 8 ಅಕ್ಕಿ ಕಾಳಾಗುತ್ತೆ, 16 ಅಕ್ಕಿ ಕಾಳಾಗುತ್ತೆ, ಅದು 32 ಅಕ್ಕಿ ಕಾಳಾಗುತ್ತೆ. ಆಮೇಲೆ 64 ಅಕ್ಕಿ ಕಾಳು, 128 ಅಕ್ಕಿ ಕಾಳು. ಬರೀ 8 ಇದು ಹೋಗಿರೋದು. ಇಲ್ಲಿ ಇದು ಬರೀ ಇಷ್ಟನ್ನು ನೋಡಿದ್ರೆ ನೀವು ಏನಪ್ಪ ಇದು ಎಷ್ಟು ಕೇಳಿದ್ದಾನೆ ಈ ಶ್ರೀಕೃಷ್ಣ ಋಷಿ ವೇಷದಲ್ಲಿರೋದು, ಏನಪ್ಪ ಇಷ್ಟು ಕೇಳಿದ್ದಾನೆ ಅಂತ ಅನ್ಸ್ಬೋದು ರಾಜಂಗೆ. ಬಟ್ ಅದೇ ರೀತಿ ಅವ್ನು ಡಬಲ್ ಮಾಡ್ತಾ ಹೋದರೆ ಎಷ್ಟಾಗುತ್ತೆ ಅನ್ನೋದು ಗೊತ್ತೇ ಇರೋದಿಲ್ಲ. ಇಲ್ಲಿ ನೋಡಿ, ಆಲ್ರೆಡಿ 4 ಮಿಲಿಯನ್, 8 ಮಿಲಿಯನ್, 16 ಮಿಲಿಯನ್, 32 ಮಿಲಿಯನ್, 67 ಮಿಲಿಯನ್ ಹೋಗ್ತಾ ಇಲ್ಲಿ ಟ್ರಿಲಿಯನ್. ಒಂದು ನಿಮಿಷ, ನಾನು ಏನೋ ಓದ್ಬಿಟ್ಟೆ. ಇಲ್ಲಿ ತಿರ್ಗಾ ಟ್ರಿಲಿಯನ್ ಬಿಲಿಯನೂ ಕಾಣಿಸಲ್ಲ, ಟ್ರಿಲಿಯನೂ ಕಾಣಿಸಲ್ಲ. ಇಲ್ಲಿ ನೋಡಿ 1G ಅಂತ ಮೋಸ್ಟ್ಲಿ ಬಿಲಿಯನ್ ಇರ್ಬೋದು ಅಂತ ಅನ್ಕೊತೀನಿ. ಇದು ಬಿಲಿಯನ್, ಟ್ರಿಲಿಯನ್. ಆಮೇಲೆ ತಿರ್ಗಾ ಇಲ್ಲಿ ನನ್ನ ಲೆಕ್ಕನೇ ಗೊತ್ತಿಲ್ಲ, ಅಷ್ಟು ಮಟ್ಟಿಗೆ ಕೊಡಬೇಕಾಗುತ್ತೆ, ಗೊತ್ತೇ ಇರೋದಿಲ್ಲ. ಸೊ ಕೇರಳದಲ್ಲಿ ಒಂದು ದೇವಸ್ಥಾನ ಇದೆ, ಅಲ್ಲಿ ಈಗ ಕೂಡ ನೀವೇನಾದರೂ ಆ ದೇವಸ್ಥಾನಕ್ಕೆ ಹೋದರೆ ಅವರು ಅಕ್ಕಿಲಿ ಮಾಡಿರೋ ಅಂಥ ಪಾಯಸನ ಏನೋ ಕೊಡ್ತಾರೆ ಅಂತ ಅನ್ಕೊತೀನಿ. ಅಂದರೆ ಅದು ಆ ಒಂದು ರಾಜ ಏನಿದ್ದ ಅವನು ಶ್ರೀಕೃಷ್ಣ ಋಷಿ ರೂಪದಲ್ಲಿ ಬಂದಿದ್ದಂಥ ಶ್ರೀಕೃಷ್ಣನಿಗೆ ಮಾತು ಕೊಟ್ಟಿದ್ದ ರೀತಿ ಇನ್ನು ಅದನ್ನು ಪಾಯಸನ ಕೊಟ್ಟು ಏನು ಮಾತೇನು ಕೊಟ್ಟಿದ್ರು ಅದನ್ನು ತೀರಿಸ್ಕೊತಾ ಇದ್ದಾರೆ. ನಾವಿಲ್ಲಿ ನೋಡ್ಬೋದಿಲ್ಲ. ಫಸ್ಟ್ ಇಷ್ಟ ಆದರೆ ನಿಮಗೆ ಏನಪ್ಪ ಇದು ಇಷ್ಟು ಅಂತ ಅನ್ನಿಸ್ಬೋದು. ಬರೀ 1224 ಅಕ್ಕಿ ಕಾಳು. ಹೋಗ್ತಾ ಅದು ಆಲ್ರೆಡಿ ನೀವು 20ನೇ ಮನೆಗೆ ಬಂದರೆ ಆಲ್ರೆಡಿ 5 ಲಕ್ಷದಷ್ಟು ಅಕ್ಕಿ ಕಾಳು. ತಿರ್ಗಿ ನೀವು ಏನಾದರೂ 50ನೇ ಮನೆಗೆ ಬಂದರೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಕೊಡಬೇಕಾಗುತ್ತೆ ಅಂತೇಳಿ. ಇದನ್ನು ಯಾವ ರೀತಿ ಲೆಕ್ಕ ಹಾಕಬೇಕು ಅಂತ ನನಗೂ ಗೊತ್ತಿಲ್ಲ. ಮೋಸ್ಟ್ಲಿ 562 ಟ್ರಿಲಿಯನ್
ಅಂತ ಅನಿಸುತ್ತೆ. ಇದು ಬಂದು ಬಿಲಿಯನ್, ಓಕೆ ಇದು ಬಂದು ಬಿಲಿಯನ್. ಸೊ ಇದು 562 ಟ್ರಿಲಿಯನ್. ಅದಾದಮೇಲೆ ಯಾವ ರೀತಿ ಲೆಕ್ಕ ಹಾಕಬೇಕು ಅಂತ ನನಗೆ ಗೊತ್ತೇ ಇಲ್ಲ. ಸೊ ಇದು ಇಷ್ಟು ಇದು ಅಂದರೆ ನೀವು ಏನು ಭೂಮಿ ಏನಿದೆ ಭೂಮಿನ ಕವರ್ ಮಾಡ್ಬೋದು ಅಷ್ಟು ಅಕ್ಕಿ ಕಾಳಾಗುತ್ತವೆ ಇಲ್ಲಿ. ನಾನೆಲ್ಲೋ ಒಂದು ಕಡೆ ಓದಿದೆ. ಸೊ ಇದೇ ರೀತಿ ಯಾರಿಗೆ ಫೈನಾನ್ಸ್ ಅರ್ಥ ಆಗಲ್ಲ, ಯಾರಿಗೆ ದುಡ್ಡಿನ ವಿಷಯಗಳು ಅಷ್ಟು ಅರ್ಥ ಆಗಲ್ಲ, ಅವ್ರನ್ನ ಈ ಕಂಪ್ನಿಗಳೇನಿದ್ದಾವೆ, ಇಲ್ಲಾಂದರೆ ಯಾರೇ ಇರ್ಬೋದು, ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾರೋ ಇರ್ಬೋದು, ಯಾರೇ ಇರ್ಬೋದು, ತುಂಬಾ ನಿಮಗೆ ಈ ಫೈನಾನ್ಷಿಯಲ್ ಕಾನ್ಸೆಪ್ಟ್ಸ್ಗಳು ಗೊತ್ತಿಲ್ಲ ಅಂತಂದರೆ ನಿಮ್ಮನ್ನ ಸುಲಭವಾಗಿ ಮೂರ್ಖರು ಮಾಡ್ಬೋದು. ನಿಮ್ಗೆ ಏನೇನೋ ಮಾತಾಡಿ ಏನೇನೋ ವಿಚಿತ್ರವಾಗಿ ಈ ಪಿರಮಿಡ್ ಸ್ಕೀಮ್ಗಳಂತ ಏನಿದ್ದಾವೆ ಅದ್ರ ಬಗ್ಗೆ ಕೂಡ ನೀವು ಕೇಳಿದ್ದೀರಾ ಅಂತ ಅನ್ಕೊತೀನಿ. ಪಿರಮಿಡ್ ಸ್ಕೀಮ್ ಉಪಯೋಗಿಸಿ ಏನೇನೋ ಉಪಯೋಗಿಸಿ ಒಟ್ಟಿನಲ್ಲಿ ನಿಮ್ಮನ್ನ ಮೂರ್ಖರು ಮಾಡಿಬಿಡ್ತಾರೆ. ಸೊ ಹಾಗಾಗಿ ನನ್ನ ಚಾನಲ್ ಏನಿದೆ ಈ ಫೈನಾನ್ಷಿಯಲ್ ಕಾನ್ಸೆಪ್ಟ್ಸ್ಗಳನ್ನ ನಿಮಗೆ ಕನ್ನಡದಲ್ಲಿ ನಿಮಗೆ ಅರ್ಥ ಆಗೋ ಭಾಷೆಯಲ್ಲಿ ನಾನು ತಲುಪಿಸ್ಕೊಡೋಕ್ಕೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಈ ಒಂದು ಏನು ವೀಡಿಯೋ ಮಾಡಿದೆ ಇದರಲ್ಲಿ ನಾನು ಶ್ರೀಕೃಷ್ಣನ ಒಂದು ಈ ರೀತಿ ಏನು ನಮಗೆ ಮ್ಯಾಥ್ಸ್ನ ಗಣಿತನ ನಮಗೇನು ಕಲಿಸ್ಕೊಟ್ಟಿದ್ದಾನೆ ಅದ್ರ ಬಗ್ಗೆ ಏನು ಮಾತಾಡಬೇಕಾಗಿತ್ತು. ನನ್ನ ಚಾನಲಲ್ಲಿ ಫೈನಾನ್ಸ್ ಬಗ್ಗೆ ಮಾತಾಡ್ತಾ ಇರೋ ವಿಷಯದ ಬಗ್ಗೆ ಕೂಡ ಮಾತಾಡೋಕ್ಕೆ ಇಷ್ಟಪಟ್ಟೆ. ಹಾಗಾಗಿ ಅದು ಜೊತೆಗೆ ಈ ನಿಮಗೆ ಫೈನಾನ್ಸ್ ಗೊತ್ತಿಲ್ಲ ಅಂತಂದರೆ ಯಾವ ರೀತಿ ಈ ಈಗಿನ ಜನರು ನಿಮ್ಮನ್ನ ಮೂರ್ಖರು ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಟ್ಟಿದೆ ಈ ವಿಡಿಯೋದಲ್ಲಿ. ನಾನು ಇಷ್ಟಪಟ್ಟಿದ್ದ ಮಾತುಗಳು ನಿಮಗೆ ತಲುಪಿದೆ ಅಂತ ಅಂದ್ಕೊಂಡು ಈ ನನ್ನ ವೀಡಿಯೋನ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.